ಮನೆಯವರೇ ಆಗ್ಲಿ ಯಾರು ಆಗ್ಲಿ ಇವತ್ತಿನವರೆಗೂ ನನ್ನ ಹತ್ರ ಬಂದು ಇಲ್ಲ. ಮಕ್ಳು ಏನ್ ಮಾಡ್ತಿದಾರೆ, ಏನ್ ತಿನ್ನಿಸ್ತಿದ್ಯಾ ಕುಡಿಸ್ತಿದ್ಯಾ ಅಂತ ಯಾರು ಬಂದು ನೋಡಿರ್ಲಿಲ್ಲ. ಇವಾಗ ನಾನು ಮಾಡಿದೀನಲ್ವಾ, ಸಾಕ್ಷಿ ತೋರಿಸಿ. ಇನ್ನೊಂದು ನಮ್ಮ ಅಪ್ಪ ಹೇಳಿದ್ದಾರೆ ಅಂತ ಅಂದ್ರು, ನೈಟ್ ಹೋಗ್ಬೋದು, ಬಂದ್ ನೋಡ್ಲಿ ಸರ್ ಮಂದ ಅಂತ ಹೇಳ್ತಾ ಇದ್ದೇನೆ. ಅದನ್ನ ತನಗ್ ತಾನೇ ಮಾಡ್ಕೊಂಡ್ರು. ಯಾಕೆ ಅಂದ್ರೆ ಇವಾಗ ನಾನು ಇದೀನಿ ಅಂದ್ಮೇಲೆ ಮನೇಲಿ 4-5 ಜನ ಗಂಡಸನ್ನ ಕರ್ಕೊಂಡ್ ಬಂದ್ ಬಿಡೋದು ಎಷ್ಟು ನ್ಯಾಯ? ಇನ್ನೊಬ್ಳ ಜೊತೆ ಮಲಗಿರೋ ನನ್ನ ಹತ್ರ ರೆಕಾರ್ಡಿಂಗ್ ಇದ್ರು ನನ್ನ ಇವಾಗ ಇದೇ ಕೆಲಸ ನಾನ್ ಮಾಡಿದಿದ್ರೆ ಸಮಾಜ ಹೋಗ್ತಿತ್ತ ಸರ್. ಮಾಡಿ ತಿರ್ಗಾ ಅವನು ವಿಷ ಕುಡ್ದಿರೋನು ಹಾಸ್ಪಿಟ್ಲ್ಗೆ ಹೋಗ್ಬೇಕಾ, ನನ್ನ ಹತ್ರ ಬಾಯಿಗೆ ಬಂದಂಗ್ ಬೈಬೇಕಾ ಅವನಿಗೆ? ಆ ರೆಕಾರ್ಡಿಂಗ್ಸ್ ಎಲ್ಲ ನನ್ನ ಹತ್ರ ಇದೆ ಸರ್. ಅವ್ನು ಏನೇನ್ ಕೆಲಸ ಮಾಡಿದ್ದಾನೆ ಏನು ಎತ್ತ ಅಂತೆಲ್ಲ ನನ್ನ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಹೇಳಿ ಮೇಡಮ್, ನಿಮ್ಮ ಯಜಮಾನ್ರು ನಿಮ್ ಬಗ್ಗೆ ತುಂಬಾ ಆರೋಪ ಮಾಡಿದ್ದಾರೆ. ಮನೆಗೆ ಬರಬೇಕು ಅಂದರೆ ದುಡ್ಡು ತೊಗೊಂಡೋದ್ರೆ ವಾರಕ್ಕೆ ಒಂದಿನ ಅವ್ರು ಹೇಳಿ ಟೈಮಿಂಗ್ಸ್ ಮಾತ್ರ ನಾನು ಮನೆಗೆ ಹೋಗ್ಬೋದು, ಮಿಕ್ಕಿದ ದಿನ ಹೋಗಂಗಿಲ್ಲ ಮನೆಗೆ. ಸರ್ ನಾನು ಹೇಳಿದ್ದು ಮಿಕ್ಕಿದ ದಿನ ಎಲ್ಲ ಮನೆಗೆ ಬರಬೇಡ ಅಂತ ಹೇಳಿಲ್ಲ. ನಾನೇನಂತ ಅಂದರೆ 7,000 ಫೈನಾನ್ಸ್ ಎತ್ಕೊಟ್ಟಿದ್ದೀನಿ ಅವ್ನಿಗೆ. ಅಂದರೆ 30,000 ಎತ್ಕೊಟ್ಟಿದ್ದೆ ಅವ್ನಿಗೆ ಗಾಡಿ ತೊಗೊಳಕ್ಕೆ. ಆಚೆ ಬಂದಾಗ ಯಾರೂ ಇರಲಿಲ್ಲ, ಅವ್ರ ಮನೆಯವರು ನೋಡಿಲ್ಲ, ನಾನೇ ನೋಡ್ಕೊಂಡಿದ್ದೀನಿ. ಫೈನಾನ್ಸ್ಗೆ ಎತ್ಕೊಟ್ಟು 10 ಜನ ವ್ಯವಹಾರ ಮಾಡೋ ಗಂಡಸರು ಜಾಗದಲ್ಲಿ ಹೋಗಿ ನಾನು ವ್ಯವಹಾರ ಮಾಡಿಕೊಟ್ಟಿದ್ದೀನಿ ಅವ್ನಿಗೆ 30,000. ಸರಿನಾ, ಅದನ್ನು ಕಟ್ಟು ಅಂತೇಳಿನಿ. ಮತ್ತು ಅವ್ನ ಪರ್ಮಿಷನ್ ತೊಗೊಂಡೇ ನಾನು ಫೈನಾನ್ಸ್ ಎತ್ಕೊಂಡಿರೋದು. ನನ್ನ ಕೈಲಿ ಹೆಂಗ್ಸಾದವ್ಳ ಕೈಲಿ 7,000 ಕಟ್ಟೋಕ್ಕಾಗಲ್ಲ ಸರ್. ನಾನು ತೊಗೊಳ್ಳೋದು ತಿಂಗಳು ಸಂಬಳದಲ್ಲಿ ನಾನು 7,000 ಕಟ್ಟೋಕ್ಕಾಗಲ್ಲ ನನಗೆ. ಹಂಗಾಗಿ ನೀನು ಮನೆ ಮೇಂಟೈನ್ ನಾನು ಮಾಡ್ಕೋತೀನಿ, ತಿಂಗಳು ಬಾಡಿಗೆ ಅದೇನಿದೆಯೋ ನಾನು ನೋಡ್ಕೋತೀನಿ, ಫೈನಾನ್ಸ್ ಒಂದು ಕಟ್ಕೊಂಡು ಹೋಗು ಅಂತ ಒಪ್ಸಿದೆ. ಎಲ್ಲರ ಮನೆಯವ್ರ ಮುಂದೆ ಎಲ್ಲನೂ ಒಪ್ಸಿದೆ ನಾನು, ಸರಿ ಅಂತ ಒಪ್ಕೊಂಡಿದ್ದ. ಮತ್ತು ಇನ್ನೊಂದು, ಮನೆಗೆ ವಾರಕ್ಕೊಂದ್ಸತಿ ಬಾ ಅಂತ ನಾನು ಹೇಳಿದ ಕಾರಣ ನೈಟ್ 1 ಗಂಟೆ 12 ಗಂಟೆ ಆದ್ರೂ ಸೌಂಡ್ ಜಾಸ್ತಿ ಕೊಡೋದು, ಟಿವಿದು ಮಲ್ಗಕ್ಕೆ ಬಿಡ್ತಿರಲಿಲ್ಲ, ತುಂಬ ಟಾರ್ಚರ್ ಕೊಡೋನು. ಆ ಕಾರಣಕ್ಕೆ ನಾನು ಬೇಡ ಅಂತ ಹೇಳಿದೆ. ನಾನು ಬೆಳಗ್ಗೆ ಮಕ್ಳನ್ನ ಸ್ಕೂಲಿಗೆ ಕಳಿಸಿ 8 ಗಂಟೆಗೆಲ್ಲ ನಾನು ಕೆಲ್ಸಕ್ಕೆ ಹೋಗಬೇಕು, ಅಲ್ಲಿ ನಾನು ಮಗು ನೋಡ್ಕೊಳಕ್ಕೆ ಹೋಗ್ತೀನಿ. ಈ ಥರ ಕಾರಣಕ್ಕೋಸ್ಕರ ನಾನು ಬೇಡ ಅಂತ ಹೇಳ್ದೆ ನಾನು, ಅಷ್ಟೇ ಸರ್. ಯಾವ ರೀತಿ ಮೇಡಮ್ ಅವ್ರ ವರ್ತನೆ? ಸರ್ ಅವ್ರ ವರ್ತನೆ ಯಾವ ರೀತಿ ಇರುತ್ತೆ ಮನೆ? ಸರ್ ಹಿಂಗೆ ಮಲ್ಗಕ್ಕೆ ಬಿಡಲ್ಲ, ಒಂಥರ ಟಾರ್ಚರ್, ಒಂಥರ ಸೈಕೋ ನನ್ನ ಮಗ ಅನಿಸುತ್ತೆ ಸರ್. ಅವನು ಆ ಥರ ಟಾರ್ಚರ್ ಮಾಡ್ತಾರೆ. ಈಗಲೂ ಅವನು ವಿಷ ಕುಡ್ದಿದ್ದೀನಿ ಅಂತ ನಾಟಕ ಆಡಿ ತಿರ್ಗಾ ಅವನು ವಿಷ ಕುಡ್ದಿರೋನು ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ನನ್ನ ಹತ್ರ ಬಾಯಿಗೆ ಬಂದಂಗೆ ಬೈಬೇಕಾ ಅವ್ನು ನನಗೆ? ಆ ರೆಕಾರ್ಡಿಂಗ್ಸ್ ಎಲ್ಲ ನನ್ನ ಹತ್ರ ಇದೆ ಸರ್. ಅವನೇನೇನು ಕೆಲಸ ಮಾಡಿದ್ದಾನೆ ಏನು ಎತ್ತ ಅಂತೆಲ್ಲ ನನ್ನ ರೆಕಾರ್ಡಿಂಗ್ ನನ್ನ ಹತ್ರ ಇದೆ, ಆಯಿತಾ? ಸ್ವಂತ ಹೆಂಡತಿ ಫೋಟೋನ ಎಡಿಟ್ ಮಾಡಿ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕ್ಬೋದಾ? 4 ಗೋಡೆ ಮಧ್ಯದಲ್ಲಿರೋ ವಿಚಾರನ ಆಚೆ ತಗೊಂಡು ಹೋಗ್ಬೋದಾ ಅವನು? ಅಂತ ನಿಮ್ಮ ಯಜಮಾನ್ರು ಆರೋಪ ಮಾಡ್ತಿದ್ದಾರೆ. ಇಲ್ಲ ಸರ್, ಆ ಥರ ಯಾವುದೇ ಕಾರಣಕ್ಕೂ ನಾನು ಇದೇ ಟೈಮಿಂಗ್ಸಿಗೆ ಬಾ ಅಂತ ನಾನು 1 ದಿನ 2 ದಿನ ಹೇಳಿದ್ದೀನಿ, ಇಲ್ಲ ಅಂತಲ್ಲ, ನಾನು ಒಪ್ಕೋತೀನಿ. ಯಾಕಂದರೆ ನನ್ನ ಕೆಲಸ ಲೇಟಾಗಿ ಬಿಡೋದು, ನಾನು ಹಿಂದೆ ಇಂಥ ಟೈಮಿಗೆ ಬರ್ತೀನಿ ಬಾ ಅಂತಲೂ ನಾನು ಹೇಳಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ ನಾನು ಇವತ್ತಿನವರೆಗೂ ಯಾರ ಹತ್ರನೂ, ಸರಿನಾ? ಮತ್ತು ಇನ್ನೊಂದು ಏನು ಅಂದರೆ ಫೋನ್ ಕೊಡಲ್ಲ ಅಂತ ಯಾವ ಕಾರಣಕ್ಕೆ ಅಂದರೆ, ನಾನು ಇದೇ ವಿಚಾರಕ್ಕೆ 2 ಸರಿ ಕೆಲಸ ಕಳ್ಕೊಂಡಿದ್ದೀನಿ. ಫೋನ್ ನಂಬರ್ ತೊಗೊಳೋದು, ಬಂದು ಅಲ್ಲೆಲ್ಲ ಗಲಾಟೆ ಮಾಡಿರೋದು, 2 ಕಡೆನೂ ಹಂಗೆ ಗಲಾಟೆ ಮಾಡಿ ಕೆಲಸ ಕಳ್ಕೊಂಡಿದ್ದೀನಿ ಸರ್. ಇವಾಗ ಇವನು ಇನ್ನೊಂದು ಹುಡುಗಿ ಸವಾಸ ಮಾಡ್ಕೊಂಡು 14 ವರ್ಷದ ಹುಡುಗಿನ ಹಾಸನಿಂದ ಕರ್ಕೊಂಬಂದು ಸ್ವಂತ ಅವ್ರ ಅಮ್ಮನ ಮನೇಲೆ 2 ದಿನ ಇರಿಸ್ಕೊಂಡು ಈ ಥರ ಎಲ್ಲ ಮಾಡಿ ಅವ್ರ ಅಮ್ಮನೂ ತಲೆ ಹಿಡಿದ್ಬಿಟ್ಟು ಎಲ್ಲ ನನಗೆ ಹೇಳ್ಬೋದಿತ್ತಲ್ವಾ, ಈ ಥರ ಮದುವೆ ಮಾಡಿಸ್ತಿದ್ದೀನಿ ಫ್ರೆಂಡ್ದು ಅಂತ. ಯಾಕೆ ಹೇಳಿಲ್ಲ? ಮತ್ತೆ ಸ್ವಂತ ಅವ್ರ ತಾಯಿ ಮನೇಲೆ 2 ದಿನ ಇವನು ಅವ್ರ ಹುಡುಗಿನ ಜೊತೆಗೆ ಇದ್ದು ತಿರ್ಗಾ ಅವ್ರ ಮನೆಯವರೆಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿಂದ ಬಂದು ಕರ್ಕೊಂಡು ಹೋಗಿರೋದು ಅವನ್ನ. ಇದ್ರಲ್ಲಿ 2 ವರ್ಷ ಜೈಲಿಗೆ ಹೋಗಿದೆ ಸರ್. ಅವಾಗ ನಾನು ಕೆಲಸ ಮಾಡ್ಕೊಂಡು ನಾನು ದುಡಿಬೇಕು. ಇವಾಗ್ಲೂ ನಾನು ದುಡ್ಕೊಂಡು ತಿಂತಾ ಇರೋದು ಸರ್. ನಾನು 3 ಜನ ಮಕ್ಳನ್ನ ನೋಡಿಕೊಂಡು, ಅವ್ರ ಮನೆಯವರೇ ಆಗಲಿ ಯಾರೇ ಬಂದು ನನಗೆ ಇವತ್ತಿನವರೆಗೂ ನೋಡಿಲ್ಲ. ಅವ್ರ ಮಕ್ಳನ್ನ ಅವ್ರ ಹತ್ರ ಬಿಡೋ ಅಂಥ ಅವಶ್ಯಕತೆ ನನಗಿಲ್ಲ ಸರ್. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಬೇಕಾದ್ರೆ ನಾವು 4 ಜನನೂ ಏನಾರ ಮಾಡ್ಕೊಂಡು ಸಾಯ್ತೀವಿ ಹೊರತು ಇನ್ನು ಅವ್ನ ಜೊತೆ ನಾವು ಜೀವನ ಮಾಡಲ್ಲ. ನನ್ನ ಮಕ್ಳನ್ನ ಅವನ ಹತ್ರ ಕೊಟ್ಟು ಕಳಿಸಲ್ಲ ಸರ್. ನನಗೆ ಮಕ್ಕಳು ಬೇಕು, ನನ್ನ ಹೆಂಡತಿ ಬೇಕು, ನಾನು ಬೀದಿಲಿ ಮಲ್ಗಕ್ಕಾಗಲ್ಲ ಸರ್. ಹಂಗಾರೆ ಇವನು ಜೈಲು ಒಳಗಡೆ ಹೋದಾಗ ನಾವು 2 ವರ್ಷ ನಾನು 3 ಜನ ಮಕ್ಳು ನಿಕ್ಕೊಂಡು ಹೆಂಗಸು ನಾನು ಹೆಂಗೆ ಬದುಕಿರ್ಬೇಡ? ಮನೆಯವರು ಯಾರು ಇಲ್ಲ, ಹೆಂಗಿರ್ಬೇಡ ನಾನು? ಆ ಕಾರಣಕ್ಕೆ ನನಗೆ ಅವನ ಹತ್ರ ಇನ್ನು ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ನನ್ನ ಮಕ್ಳನ್ನು ನಾನು ಅವನ ಕೈ ಕೊಡಲ್ಲ ಸರ್. ಯಾಕಂದರೆ ನಾನು ಕಷ್ಟಪಟ್ಟು ನಾನು ಇಷ್ಟು ವರ್ಷದಿಂದ ನನ್ನ ಮಕ್ಳನ್ನ ಬೆಳೆಸ್ಕೊಂಡು ಇವ್ನು ಬಿಟ್ಟೋದಾಗ 6 ತಿಂಗಳಿಗೂ 3 ತಿಂಗಳಿಗೂ ಜೈಲು ಮನೆ ಅಂತ ಓಡಾಡಿದ್ರೆ ಇವಾಗ ನಾವು ನಂಬಿ ನನ್ನ ಮಗುನ ಹೆಂಗೆ ಬಿಡಲಿ? ನಿಮ್ಮ ತಂದೆನೇ ನಿಮ್ಮ ಬಗ್ಗೆ ಆರೋಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ನಮ್ಮ ತಂದೆಗೂ ಅವನಿಗೂ ಅವಾಗಿಂದ ಜಾಸ್ತಿ ಆಗ್ತಿರ್ಲಿಲ್ಲ. ಇಬ್ರು ಕುಡಿಯೋರು ಮಾಡೋರು. ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ? ಇಲ್ಲ ಸರ್, ನಮ್ಮ ತಂದೆ ಇವನು ಇನ್ನೊಂದು ಏನು ಅಂದರೆ ಸರ್, ಕುಡ್ದಾಗ ಇವನು ಕುಡಿತಾರೆ, ಎಲ್ಲರೂ ಕುಡಿತಾರೆ ಸರ್ ನಮ್ಮ ಮನೇಲಿ ಜನ್ಸು, ಇಲ್ಲ ಅಂತಲ್ಲ. ಕುಡ್ದಾಗ ಇದ್ರಲ್ಲಿ ಇವನು ಇರಲ್ಲ, ಸುಮ್ಮನೆ ನಮ್ಮ ಅಪ್ಪನ ಕೆತ್ಕೋದು ಏನಾನ ಒಂದು ಹೇಳೋದು, ತಿರ್ಗಾ ಅವ್ರ ಮೇಲೆ ಆರೋಪ ಮಾಡಿರೋದನ್ನ ನಾವು ಎಷ್ಟೋ ಸತಿ ನೋಡಿದ್ದೀವಿ. ನಮ್ಮ ತಂದೆನೂ ಬೇಕಾದ್ರೆ ವಿಚಾರಿಸಿ ನೋಡಿ, ಇವತ್ತಿನವರೆಗೂ ಅವ್ರನ್ನೂ ದೂರಿದ್ದಾನೆ ಹೊರತು ಇನ್ನೇನು ಮಾಡಿಲ್ಲ ಸರ್ ಅವನು. ಇದು ನನಗೆ ಬೇಕು ಅಂತ ನನ್ನ ಮೇಲೆ ಇದು ಮಾಡೋದಕ್ಕೆ ಇವ್ನು ಹೇಳ್ತಿದ್ದೇನೆ ಹೊರತು ನನ್ನ ಹತ್ರ ಎಲ್ಲ ಥರ ಸಾಕ್ಷಿನೂ ಇದೆ. ನಾನು ಅಪ್ಲೋಡ್ ಮಾಡ್ಸೋಕ್ಕೆ ರೆಡಿ ಇದ್ದೀನಿ ಸರ್.
ಸರ್ ಇನ್ನೊಂದು ಅವನು ದುಡಿಯೋಕ್ಕಾಗಿಲ್ಲ ಅಂದ್ರೂ ನನ್ನ ಹತ್ರ ಬಟ್ ಫೈನಾನ್ಸ್ ಕಟ್ಟಕ್ಕೆ ದುಡ್ಡಿಲ್ಲ, ಯಾರ ಹತ್ರ ಆದರೂ ಈಸ್ಕೊಡು ಅಂತ ತುಂಬ ಟಾರ್ಚರ್ ಕೊಡೋನು. ಈಸ್ಕೊಟ್ಟಿದ್ದೀನಿ ಕೂಡ, ಈಗಲೂ ಅವನು ಕೊಟ್ಟಿಲ್ಲ. ನಾನೇ ಅವ್ರವ್ರ ಹತ್ರ ನಮ್ಮ ಸ್ವಂತ ರಿಲೇಷನ್ ಅವ್ರ ಹತ್ರನೇ ಈಸ್ಕೊಟ್ಟಿರೋದು. ಈಗಲೂ ನನಗೆ ಯಾರೂ ಕೊಟ್ಟಿಲ್ಲ, ಅಮೌಂಟ್ ವಾಪಸ್ ಕೊಟ್ಟಿಲ್ಲ. ಇನ್ನೊಂದು ನನ್ನ ಮೇಲೆ ವೈಯಕ್ತಿಕವಾಗಿ ಏನೋ ಹೇಳ್ತಿದ್ದಾನೆ, ಅನೈತಿಕ ಸಂಬಂಧ ಅಂತ ಹೇಳ್ತಾ ಇದ್ದಾನೆ. ಅದನ್ನು ತನಗೆ ತಾನೇ ಮಾಡ್ಕೊಂಡಿರೋದು. ಯಾಕೆ ಅಂದರೆ ಇವಾಗ ನಾನು ಇದ್ದೀನಿ ಅಂದಮೇಲೆ ಮನೇಲಿ 4-5 ಜನ ಗಂಡಸನ್ನ ಕರ್ಕೊಂಬಂದು ಬಿಡೋದು ಎಷ್ಟು ನ್ಯಾಯ? ನೈಟ್ ಆದರೂ ಮನೆಗೆ ಬರ್ತಿರ್ಲಿಲ್ಲ, ಇರೋದೇ ಗಂಡಸ್ರ ಜೊತೆ ನಾನು ಹೆಂಗೆ ಇರಲಿ ಸರ್ ಮನೇಲಿ? ಇದು ಇಟ್ಕೊಂಡು ನನ್ನ ಮೇಲೆ ಅವಾಗ 10 ವರ್ಷದ ನಡೆದಿರೋದನ್ನ ಮಾತಾಡ್ತಿದ್ದಾನೆ ಇವಾಗ ಅವನು. ಸರಿನಾ? 10 ವರ್ಷದಿಂದ ಹುಡುಗರ ಸಂಘ ತುಂಬ ಇತ್ತು ಅವನಿಗೆ. ಕರ್ಕೊಂಬಂದು ಮನೇಲಿ ನಾನು ಎಷ್ಟೋ ಸತಿ ಹೇಳ್ದೆ. ತಿರ್ಗಾ ಲಾಸ್ಟ್ಗೆ ಅವ್ರು ನಾರ್ಮಲಾಗಿ ಅಣ್ಣ ತಮ್ಮ ಅಂದ್ಕೊಂಡೇ ಮಾತಾಡಿದ್ದೀನಿ. ಲಾಸ್ಟ್ಗೆ ಅವನು ಬೇರೆ ಥರನೇ ಮಾತಾಡ್ಬಿಟ್ಟು ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದ. ಅದಾದಮೇಲೆ ಮನೇಲೆಲ್ಲ ನ್ಯಾಯ ಪಂಚಾಯತಿ ಮಾಡಿ ಇವಾಗ ನಾನಿರೋ ಜಾಗಕ್ಕೆ ಇವಾಗ ಶಿಫ್ಟ್ ಮಾಡಿ ಅಲ್ಲೇ ಒಂದು 7-8 ವರ್ಷ ಆಯಿತು. ಅಲ್ಲಿ ನಾನಾಯಿತು, ನನ್ನ ಮಕ್ಕಳಾಯಿತು ಅಂತ ನಾವು ಬದುಕ್ತಿದ್ವಿ. ಅಷ್ಟರಲ್ಲಿ ಇವನು ಈ ಥರ ಮಾಡ್ಕೊಂಡು ಹೋಗಿದ್ದಾನೆ. ಇವಾಗ ಅವ್ರಿಗೆ ನನ್ನ ಹೆಂಡತಿ ಬೇಕು, ನನ್ನ ಮಕ್ಕಳು ಬೇಕು, ನಿಮ್ಗೇನು ಮೇಡಮ್? ನನಗೆ ಬೇಡ ಸರ್. ಇಂಥವನು ಈ ಥರ ನೀಚ್ ಕೆಲಸ ಮಾಡಿನೂ ಇನ್ನೊಬ್ಳ ಜೊತೆ ಮಲಗಿರೋ ನನ್ನ ಹತ್ರ ರೆಕಾರ್ಡಿಂಗ್ ಇದ್ರೂ ಇವಾಗ ಇದೇ ಕೆಲಸ ನಾನು ಮಾಡಿದ್ದಿದ್ರೆ ಸಮಾಜ ಒಪ್ತಿತ್ತ ಸರ್? ಇಲ್ಲ ಅಲ್ವಾ? ಮಾಡಿದ್ದೀರಾ ಅಂತ ಆರೋಪ ಮಾಡ್ತಾರೆ. ನಾನು ಸರಿ ಸರ್, ಸಾಕ್ಷಿ ತೋರ್ಸಕ್ಕೆ ಹೇಳಿ ಸರ್. ಇವಾಗ ನಾನು ಮಾಡಿದ್ದೀನಲ್ವಾ, ಸಾಕ್ಷಿ ತೋರಿಸಿ. ಇನ್ನೊಂದು ನಮ್ಮ ಅಪ್ಪ ಹೇಳಿದ್ದಾರೆ ಅಂತ ಅಂದರು, ನೈಟ್ ಹೋಗ್ಬೋದು, ಬಂದು ನೋಡಲಿ ಸರ್. ನಾನು ನನ್ನ ಮಕ್ಕಳು ಬಿಟ್ರೆ ಇನ್ಯಾರನ ಇದ್ದಾಗ ನೋಡಲಿ ಸರ್, ಮಾತಾಡಲಿ. ಸರಿನಾ? ನಾನು ಬೆಳಗ್ಗೆ ಎದ್ದೋದ್ರೆ ನೈಟ್ ಬರೋದೇ 7-8 ಗಂಟೆ ಆಗುತ್ತೆ ಸರ್ ಮನೆಗೆ. ಏನು ವರ್ಕ್ ಮೇಡಮ್ ಮಾಡೋದು? ಸರ್ ನಾನು ಮಗು ನೋಡ್ಕೊಳಕ್ಕೆ ಹೋಗ್ತೀನಿ ಸರ್. ಮಕ್ಕಳನ್ನ ನಮ್ಮ ಅಕ್ಕವರೇ ನೋಡ್ಕೋತಾರೆ. ಇವ್ನು ಬಿಟ್ಟೋದಾಗೆಲ್ಲ ನಮ್ಮ ಅಕ್ಕವರೇ ನೋಡ್ಕೊಂಡಿರೋದು ಸರ್. ನನ್ನ ಮನೆ ಬಾಡಿಗೆ ಕಟ್ತೀರಾ, 1 ವರ್ಷದ ಮನೆ ಬಾಡಿಗೆ ಕಟ್ತೀರಾ, ಜೇಸಿಗೆ ಹೋಗ್ಬಿಟ್ಟ ಅವನು. ಅವಾಗ ನಮ್ಮ ಮನೆಯವರೆಲ್ಲ ನನ್ನ ಕೈ ಹಿಡ್ದು ನನ್ನ ಇದು ಮಾಡಿರೋದಕ್ಕೆ ಇವತ್ತು ನಾನು ಇಲ್ಲಿ ನಿಂತಿರೋದು. ಇಲ್ಲ ಅಂದಿರೆ ನನ್ನನ್ನು ಯಾರೂ ನೋಡ್ತಾ ಇಲ್ಲ. ಇವ್ರ ಮನೆಯವರೇ ಆಗಲಿ ಯಾರೂ ಆಗಲಿ ಇವತ್ತಿನವರೆಗೂ ನನ್ನ ಹತ್ರ ಬಂದು ಇಲ್ಲ. ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ತಿನ್ನಿಸ್ತಿದ್ಯಾ ಕುಡಿಸ್ತಿದ್ಯಾ ಅಂತ ಯಾರೂ ಬಂದು ನೋಡಿರಲಿಲ್ಲ. ಇವಾಗ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ, ಮಾತಾಡ್ಕೊಂಡು ಎಲ್ಲದಕ್ಕೂ ಸಪೋರ್ಟಾಗಿ ನಿಂತ್ಕೋತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರ ಮೇಲೆ ದೂರ್ತಾ ಇದ್ದಾನೆ ಹೊರತು ಅವ್ರು ಯಾವುದೇ ಥರ ಇದು ಮನೆ ಹಾಳು ಮಾಡೋ ಕೆಲಸ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ಮದುವೆ ಮಾಡ್ಕೊಂಡು ಹೋಗು ನೀನು ಅಂತ ಹೇಳ್ಬೋದಿತ್ತಲ್ವಾ? ಒಬ್ಬಳೇ ಬದುಕುವಂಥ ಅವಶ್ಯಕತೆ ಏನಿದೆ ಸರ್ ನನಗೆ? ಹೇಳಿ. ಇವಾಗ ಮಕ್ಕಳನ್ನ ನೋಡ್ಕೊಂಡು ಇರಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀರಾ? ಹೌದು ಸರ್. ಬೇಕಾದ್ರೆ ನಾವು ಇನ್ನೂ ಪ್ರಾಣ ಬಿಟ್ಬಿಡ್ತೀವಿ ನನ್ನ ಮಕ್ಳ ಜೊತೆ ಸೇರ್ಕೊಂಡು. ನಾನು ಅವನ ಜೊತೆ ಅಂತೂ ನಾವು ಜೀವನ ಮಾಡಲ್ಲ, ಮಕ್ಳನ್ನ ಕೂಡ ನಾನು ಕೊಡಲ್ಲ ಸರ್. ಬೇಕಾದ್ರೆ ನಾನು ಅಲ್ಲೇ ಸತ್ತೋದ್ರೂ ಪರವಾಗಿಲ್ಲ, ನಾನು ನನ್ನ ಮಕ್ಕಳು ಅವನ ಜೊತೆ ಅಂತೂ ನನ್ನ ಮಗುನೂ ಕಳ್ಸಲ್ಲ, ನಾನು ಇರೋಕ್ಕೆ ಇಷ್ಟಪಡಲ್ಲ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯ ಅಂದ್ಬಿಟ್ಟು ಸರ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.